ಆಚಾರ್ಯ ಶ್ರೀ ಮಹಾಶ್ರವಣ ಮತ್ತು ಶಿಷ್ಯರಾದ ಶ್ರೀ ಆಲೋಕಮುನಿ ಮತ್ತು ಶ್ರೀ ಹೇಮಮೊಗಳು ಪ್ರವಚನ ಕಾರ್ಯಕ್ರಮವನ್ನು ಇಲ್ಕಲ್ ನಗರದ ದಿಲೀಪ್ ಸುರಾನ ಅವರ ಮನೆಯ ಮುಂದೆ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಮೂಲತಃ ಬೆಂಗಳೂರಿನ ಮತ್ತು ಇಲ್ಕಲ್ಲಿನ ಅಶ್ವಿ ದಿಲೀಪ್ ಸುರಾನ ಅವರ ತಮ್ಮನಾದ ಮುಕ್ಷು ಸಂಜಯ್ ಕುಮಾರ್ ಜಿ ಪುಂಗಲಿಯಾ ಅವರು ಇದೇ ಏಪ್ರಿಲ್ 29ರಂದು ಬೆಂಗಳೂರಿನಲ್ಲಿ ಜೈನ್ ಆಚಾರ್ಯ ಶ್ರೀ ಪಾರ್ಶ್ವಚಂದ್ರ ಜಿ, ಡಾಕ್ಟರ್ ಶ್ರೀ ಪದ್ಮಚಂದ್ರಜಿ ಹಾಗೂ ಇನ್ನಿತರ ಸಾಧುಗಳ ಸನ್ನಿಧಿಯಲ್ಲಿ ಜೈನ್ ಭಗವತಿ ದೀಕ್ಷಾ ಪಡೆಯಲಿದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತ ಇಲ್ಕಲ್ ನಗರದಲ್ಲಿ ಮಾರ್ಚ್ 28ರಂದು ಪಾದಪೂಜೆ ಮತ್ತು ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಮಂಗಳಬಾಯಿ ಪಾರಸ್ ಮಲ್ಜಿ ಸುರಾನ ಅವರ ಕುಟುಂಬದಿಂದ ದೀಕ್ಷಾರ್ಥಿಗೆ ಪಾದಪೂಜೆಯನ್ನ ನೆರವೇರಿಸಲಾಯಿತು. ಅದರಂತೆ ಜೈನ್ ಸಮಾಜದ ವತಿಯಿಂದ ಸುಭಾಷ್ ಜಿ ಕಟಾರಿಯಾ, ರತನ್ ಲಾಲ್ ಜಿ ಭಂಡಾರಿ, ಸಜ್ಜನ್ ರಾಜ್ ಜಿ ಸುರಾನ, ಮಹಾವೀರ್ ಜಿ ಗೆಲ್ಡಾ, ಗೌತಮ್ ಜಿ ಬೋರಾ ಅವರು ದೀಕ್ಷಾರ್ಥಿಗೆ ಸನ್ಮಾನಿಸಿ ಗೌರವಿಸಿದರು ಮತ್ತು ಜೆಪಿಪಿ ಜೈನ್ ಯುವ ಫೌಂಡೇಶನ್ ಮತ್ತು ಜೈಪಿಪಿ ಜೈನ್ ಮಹಿಳಾ ಫೌಂಡೇಶನ್ ವತಿಯಿಂದ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಲ್ಪನಾಜಿ ಕಟಾರಿಯಾ ಮತ್ತು ನಿಖಿತಾ ಬೋರಾ ಸ್ವಾಗತ ಗೀತೆ ಹಾಡಿದರು. ಟೀನಾ ಗೆಲ್ಡಾ ಮತ್ತು ರೀನಾ ಗೆಲ್ಡಾ ಗೀತೆಯನ್ನ ಪ್ರಸ್ತುತಪಡಿಸಿದರು. ಮನೀಷಾ ಸಪ್ನಲ್ ಬೋರಾ ದೀಕ್ಷೆ ಪಡೆಯುತ್ತಿರುವ ಮುಮುಕ್ಷು ಸಂಜಯ್ ಕುಮಾರ್ ಜಿ ಪುಂಗಲಿಯಾ ಅವರ ಪರಿಚಯ ಭಾಷಣವನ್ನ ಮಾಡಿದರು ಹಾಗೂ ಅಭಿಜಿತ್ ಸುರಾನ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದ ಸಂಚಾಲನೆಯನ್ನ ಇಂದ್ರಕುಮಾರ್ ಜಿ ಕಟಾರಿಯಾ ನೆರವೇರಿಸಿದರು. ಇಲ್ಕಲ್ಲಿನ ಜೈನ್ ಸಮಾಜದ ಗುರು ಹಿರಿಯರು, ಯುವಕರು, ಮಹಿಳೆಯರು, ವಿವಿಧ ಸಮಾಜದ ಗಣ್ಯರು ಉಪಸ್ಥಿತರಿದ್ದರು. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.